ರಾಮಚಂದ್ರ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮಾತಾಡಬಹುದಾ ನೀವು? ಕೇಳ್ತಾ ಇದೆ. ಹೇಳಿ ಸರ್. ಹಿಂಗೆ ಬಿಟ್ಬಿಟ್ರೆ ನೋಡಿ, ಇದು ಬೆಂಗಳೂರವರು ಬಾಯಾರಿಕೆಯಿಂದ ಸಾಯ್ಬೇಕು ಅಂತ ಪರಿಸ್ಥಿತಿ. ಏನ್ ಹೇಳ್ತೀರಿ? ಅಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಬ್ರಿಟಿಷರ್ ಕಾಲದಿಂದಾನು ಇದು ನಡ್ಕೊಂಡೇ ಬಂದಿದೆ. ಬಹುಶಃ ನಮ್ಮ ಕನ್ನಡಿಗರಿಗೆ ಕನ್ನಡದ ಪಾಲಿಟಿಷಿಯನ್ಸ್ ಗಳಿಗೆ ಪ್ರಾದೇಶಿಕ ಅಭಿಮಾನ ಅನ್ನೋದು ಇಲ್ಲ. ಮತ್ತೆ ಜನರ ಸಂಕಷ್ಟ, ಆ ಕಾವೇರಿ ಬೇಸಿನ್ ನಲ್ಲಿರೋ ಜನರ ಸಂಕಷ್ಟ ಅಥವಾ ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಪಾಲಿಟಿಷಿಯನ್ಸ್ ಎಸ್ಪೆಷಲಿ ತುಂಬಾ ಸೊಫಿಸಿಕೇಟೆಡ್ ಆಗ್ಬಿಟ್ಟಿದ್ದಾರೆ. ಅವರಿಗೆ ತಮಿಳ್ನಾಡಿನವ್ರ ತರ ಸ್ಟ್ರಿಕ್ಟ್ ಆಗಿ ಮಾತಾಡೋದಿಕ್ ಬರೋದಿಲ್ಲ ಅಥವಾ ಗದ್ದಲ ಮಾಡೋದಿಕ್ ಬರೋದಿಲ್ಲ. ಯೂನಿಟಿ ಇಲ್ವೇ ಇಲ್ಲ. ಈಗ ಇನ್ ಸಪೋರ್ಟ್ ಆಫ್ ಕಾವೇರಿ ಇಶ್ಯೂ ಆಲ್ ಎಂಪಿಸ್ ರಿಸೈನ್ ಮಾಡ್ತೀವಿ ಅಂತ ಏನಂದ್ರೆ ನಮ್ ಕರ್ನಾಟಕದ ರಾಜಕಾರಣಿಗಳಿಗೆ ಗದ್ದಲ ಮಾಡಕ್ ಬರಲ್ಲ ಅಂದ್ರ ಕಾವೇರಿ ವಿಚಾರದಲ್ಲಿ ಬರಲ್ಲ ಸರ್ ಅಷ್ಟೇ. ಅದೇ ಹೇಳಿದ್ದು ನಾನು, ಗದ್ದಲ ಮಾಡಕ್ ಬರೋದಿಲ್ಲ, ಬಾಕಿದಕ್ಕೆಲ್ಲ ಮಾಡ್ತಾರೆ. ಕಾವೇರಿ ವಿಚಾರದಲ್ಲಿ ಒಂದು ಧ್ವನಿ ಬರಲ್ಲ ಅಷ್ಟೇ. ಕಾವೇರಿ ವಿಚಾರದಲ್ಲಿ ಸಾಮೂಹಿಕವಾಗಿ ಪಕ್ಷ ಮರೆತು ಎಲ್ಲರೂ ರಾಜೀನಾಮೆ ಕೊಡ್ತೀನಿ ಅಂತ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಪ್ರೆಷರ್ ಮಾಡಬಹುದು. ಯಾಕೆ ಮಾಡಕ್ ರೆಡಿ ಇಲ್ಲ ಇವರು? ಇವ್ರ ಕುರ್ಚಿ ಅಷ್ಟೇ ಇಂಪಾರ್ಟೆಂಟ್. ಸೊಫಿಸಿಕೇಟೆಡ್ ಆಗಿ ತಾವು ಬದುಕಬೇಕು. ಇವ್ರಿಗೆ ನೀರ್ ಬಿಸ್ಲೇರಿನಾರು ಹಾಕೊಂಡು ಸ್ನಾನ ಮಾಡಿದವರು ಇದಾರೆ ನಮ್ಮ ಇದ್ರಲ್ಲಿ ಹಳೆ ಕಾಲದಲ್ಲಿ. ಅದೇ ತರ ಇದಾರೆ. ಹಾಗೆ ತಮಿಳಿಯನ್ಸು ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಒಂದು 40% ಇದಾರೆ, ಏನೋ 30 to 40% ಇರ್ಬೋದು. ನೀವು ಅವರು ಇಷ್ಟೊಂದು ನೀರಿಲ್ಲಿ ಖರ್ಚು ಮಾಡ್ತಾರೆ, ಅದನ್ನ ಕಡಿಮೆ ಮಾಡ್ಕೊಡ್ತೀವಿ ಅಂತಾನು ಹೇಳ್ಬೋದಾಗಿತ್ತಲ್ಲ, ಅಥವಾ ಅವ್ರ ಮೇಲೆ ಪ್ರೆಷರ್ ಹಾಕ್ಬೋದಾಗಿತ್ತು. ಅವ್ರ ಫಿಲ್ಮ್ಗಳನ್ನ ಬ್ಯಾನ್ ಮಾಡ್ಬೋದಾಗಿತ್ತಲ್ಲ. ಇವತ್ತು CM ಸಿನಿಮಾ ಆಕ್ಟರು ಅವರಿಗೆ ಅಂತದ್ರಲ್ಲಿ ಅವ್ರ ಸಿನಿಮಾಗಳನ್ನ ಬ್ಯಾನ್ ಮಾಡ್ಬೋದಲ್ಲ. ಅವ್ರದ್ದು ಯಾವ್ದೋ ಜನನಾಯಕನೋ ಯಾವ್ದೋ ಇಲ್ಲಿ ರಿಲೀಸ್ ಆಗಿದೆ, ಥಿಯೇಟರ್ಗಳಲ್ಲಿ ತೆಗ್ದಾಕಿದ್ದಾರೆ. ನನಗೆ ಒಂದ್ ಹೇಳಿ ಸರ್, ಆಯ್ತು ಸಿನಿಮಾ ಬ್ಯಾನ್ ಮಾಡಿದ್ರು, ಅದು ಪರಿಹಾರನ? ಅಯ್ಯೋ ಸಿನಿಮಾ ಬ್ಯಾನ್ ಬೇಡ ಅಂತ ಬಿಟ್ಬಿಡ್ತಾರ ಅವರು? ಖಂಡಿತವಾಗಿ ನಾವು ಪ್ರೆಷರ್ ಮಾಡಬೇಕು. ಪ್ರೆಷರ್ ಮಾಡೋದಕ್ಕೆ ಏನೇನ್ ದಾರಿಗಳಿದಾವೋ ಅವೆಲ್ಲ ಪೊಲಿಟಿಕಲಿ ಪ್ರೆಷರ್ ಮಾಡಬೇಕು. ಅವರು ಬಿಸ್ನೆಸ್ ಮತ್ತೊಂದು ಮಗದೊಂದು ಯಾವ್ಯಾವ್ದ್ರಲ್ಲಿ ಇದ್ದಾರೋ ಎಲ್ಲದ್ರಲ್ಲೂ ಅವರಿಗೂ ತೊಂದರೆ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ಅವ್ರು ಸುಮ್ಮನೆ ನಮ್ಗೆ ನೀರ್ ಬಿಡಿ ಅಂತ ಕೂಗ್ತಾ ಇದ್ರೆ ಅಲ್ಲಿ ಡ್ಯಾಮ್ ನಲ್ಲಿ ನೀರೇ ಇಲ್ಲದೆ ಹೋದ್ರೆ ಎಲ್ಲಿಂದ ಬಿಡೋದು? ಹಾಗಾಗಿ ಅವರಿಗೆ ಒತ್ತಡ ಹಾಕೋ ಎಲ್ಲಾ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಯು ಆರ್ ರೈಟ್. ಥ್ಯಾಂಕ್ ಯು ಪಬ್ಲಿಕ್ PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಪ್ರಕಾಶ್ ಅಂತ ಬೆಂಗಳೂರಿನಿಂದ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಮಾತಾಡಿ ಸರ್. ಮೇಡಮ್, ಇವರು ಎಲ್ಲಾ ಒಂದೇ ಹೇಳಿ ಈ ರಾಜಕೀಯದಲ್ಲಿ ಇದಾರಲ್ಲ 237 ಜನ, ಇವರೆಲ್ಲಾ ಒಂದೇ. ಕಳ್ರು ಸಂತೆಗೆ ಹೋದಂಗೆ ಬೇಲಿ ನೀರಿಗೆ ಹೊಲ ಮೇಯ್ತಾ ಇರ್ತದೆ. ಇವರೆಲ್ಲಾ ಮನಸ್ಸು ಮಾಡ್ಬಿಡ್ರೆ ಮೇಡಮ್, ನಮ್ಗೆ ನಮ್ಮ ಕರ್ನಾಟಕಕ್ಕೆ 6 ತಿಂಗಳು ಸಾಕು ಡ್ಯಾಮ್ ಕಟ್ಟೋದಕ್ಕೆ. ಇವರೆಲ್ಲಾ ಮನಸ್ಸು ಮಾಡ್ಬಿಡ್ರೆ 6 ತಿಂಗಳು ಕಟ್ಟೋದಕ್ಕೆ ಸಾಕು ಡ್ಯಾಮ್ ಕಟ್ಟೋದಕ್ಕೆ. ಇವ್ರು ಯಾರು ಮನಸ್ಸು ಮಾಡಲ್ಲ. ಎಲ್ಲ ಕುರ್ಚಿಗೋಸ್ಕರ ಕಿತ್ತಾಡ್ತಾರೆ, ದುಡ್ಡು ಮಾಡಕ್ಕೋಸ್ಕರ ಕಿತ್ತಾಡ್ತಾರೆ. ನಮ್ಮನ್ನ ಕರ್ನಾಟಕ ಜನದನ್ನ ಕುರಿಗಳು ಮಾಡ್ತಾರೆ. ಇವರು ತೋಳಗಳಾಗ್ತಾರೆ, ನಮ್ಮನ್ನ ಕುರಿ ಮಾಡ್ತಾರೆ. ಇವರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತೀನಿ ನಾನು ಅಲ್ಲಿ ಕೇಳಿದೀನಿ. ಇವ್ರು ರಾತ್ರಿ ಎಲ್ಲ ಸೇರ್ಕೊಂಡ್ಬಿಟ್ಟು ಇವರೆಲ್ಲ ಒಂದೇ ಜಾಗದಲ್ಲಿ ಕುಂತಿರ್ತಾರೆ. ಇವರೆಲ್ಲ ಸೇರ್ಕೊಂಡು ರಾತ್ರಿ ಒಂದೇ ಜಾಗದಲ್ಲಿ ಕುಂತಿರ್ತಾರೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ನಾವು ಕುರಿಗಳು, ಅವ್ರ ತೋಳಗಳು. ಆಯ್ತಾ ಮೇಡಮ್? ಇವರೆಲ್ಲ ಸೇರಿ ಮನಸ್ಸು ಮಾಡ್ಬಿಟ್ರೆ ರಾಜ್ಯ ಜನ ಬೇಡ, ಇವ್ರು ಎಷ್ಟು ಜನ 237 ಜನ ಏನಿದ್ದಾರೆ ಟೋಟಲ್ ಇವ್ರು ಮನಸ್ಸು ಮಾಡಿದ್ರೆ 6 ತಿಂಗಳು ಸಾಕು ಮೇಡಮ್ ಡ್ಯಾಮ್ ಕಟ್ಟೋದಕ್ಕೆ. ಇವ್ರು ಯಾರು ಮಾಡಲ್ಲ. ಅವ್ರು ಹೊಟ್ಟೆ ತುಂಬಿಸ್ಕೊಂಡು ದುಡ್ಡು ಮಾಡೋದನ್ನ ನೋಡ್ತಾರೆ ಬಿಟ್ಟು ರಾಜಕಾರಣಿಗಳದೇ ಎಡವಟ್ಟು, ಅವರಲ್ಲಿರೋ ಒಗ್ಗಟ್ಟು. ಮೇಡಮ್ ಇನ್ನೊಂದು ಏನ್ ಮಾಡ್ತಾರೆ? ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ಬೆಂಗಳೂರಿನಿಂದಲೇ ಸತೀಶ್ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ಒಕ್ಕೂಟದ ವ್ಯವಸ್ಥೆನಲ್ಲಿ ನಮ್ಮ ಇವರು ಡ್ಯಾಮ್ ಕಟ್ಟುವಾಗ ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಆ ಕಾಲಕ್ಕೆ ಏನ್ ಜನಸಂಖ್ಯೆ ಇತ್ತು ಅವಾಗ ಬೆಂಗಳೂರಿಗೆ ಎಷ್ಟು ನೀರ್ ಬೇಕಾಗಿತ್ತು ಅಂತ ಮಾಡ್ಕೊಂಡಿದ್ದಾರೆ ಮೇಡಮ್. ಅದನ್ನ ಕಾಲಕ್ಕೆ ತಿದ್ದುಪಡಿ ಮಾಡ್ಬೇಕಾಗಿರೋದು ರಾಜಕಾರಣಿಗಳದಲ್ವಾ? ಒಂದ್ ಮೀಟಿಂಗ್ ಮಾಡಿ ಇಷ್ಟು ನೀರಿದ್ರೆ ಇಷ್ಟು ಬಿಡ್ಬೇಕಾಗತ್ತೆ, ಕುಡಿಯೋದಕ್ಕೆ ಫಸ್ಟ್ ಪ್ರಾತಿನಿಧ್ಯತೆ ಕೊಡ್ಬೇಕು, ಆಮೇಲೆ ಕೃಷಿಗೆ ಮಾಡ್ಬೇಕು. ಈ ತರ ಒಂದು ಯಾಕೆ ಇವರು ಅದನ್ನ ತಿದ್ದುಪಡಿ ಮಾಡೋದಿಲ್ಲ ಕಾನೂನ್ನ? ನಾವು ಕಾನೂನಿನ ಪ್ರಕಾರ ಹೋದಾಗ ಯಾವಾಗ ನೋಡಿದ್ರು ಸೋಲೆ ನಮ್ಗೆ. ಯಾವ ತಲೂ ನಮ್ಗೆ ಗೆಲುವು ಸಿಕ್ಕಿಲ್ಲ ಕರ್ನಾಟಕಕ್ಕೆ. ಇದೇನಿದ್ರು ನಾವು ಸಮನ್ವಯತೆಯಿಂದ ಮಾಡ್ಕೊಂಡ್ರೆ ಮಾತ್ರನೇ ಆಗತ್ತೆ. ಬರಗಾಲ ಬಂದಾಗ ಅವರು ನೀರ್ ಬಿಡಿ ಅಂತಾರೆ, ನಾವು ಬಿಡಕ್ ಆಗಲ್ಲ ಅಂತೀವಿ, ಹೋರಾಟ ಆಗುತ್ತೆ, ಇದೆಲ್ಲವೂ ನಿಜ. ಇದ್ರ ಜೊತೆಗೆ ಇವ್ರು ಹೇಳ್ತಾರಲ್ಲ, ಇವಾಗ ಹೇಳ್ತಾರಲ್ಲ ಇವ್ರುಗಳು, ನಾವು ನೀರ್ ಬಿಡಲ್ಲ, ತಮಿಳ್ನಾಡು ಫೋರ್ಸ್ ಮಾಡ್ತಾ ಇದೆ, ಪ್ರಾಧಿಕಾರ ಕೂಡ ಹೇಳಿದೆ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ. ಇವೆಲ್ಲವೂ ನಿಜ. ಫೈನಲ್ ಟಚ್ ಅಲ್ಲಿ ಇದೆಲ್ಲ ಮಾಡ್ಬೇಕು. ಬಟ್ ಅದಕ್ಕಿಂತ ಮುಂಚೆ ಕೆರೆಗಳ ಹೂಳೆತ್ತಬೇಕು. ಸುತ್ತಮುತ್ತ ಎಷ್ಟು ಕೆರೆಗಳು ಹೂಳೆತ್ತಿದ್ದಾರೆ ಇವರು? ನಾವು ಸಂಗ್ರಹಿಸೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಫಸ್ಟ್ ಮಾಡ್ಲೇಬೇಕು. ಅಂತರ್ಜಲ ಜಾಸ್ತಿ ಮಾಡ್ಬೇಕು. ಏನ್ ಮಾಡಿದಾರೆ ಇವರು? ಜಾಸ್ತಿ ಮಾಡ್ಬೇಕು. ನೀರ್ ಹರಿದು ಬರೋ ಜಾಗಗಳೆಲ್ಲ ಲೇಔಟ್ ಮಾಡ್ತಾರಲ್ಲ ಮೇಡಮ್, ಎಲ್ಲ ಮಾಡೋರು ಯಾರು? ಎಲ್ಲ ರಾಜಕಾರಣಿಗಳೇ. ಇವತ್ತು ನಂದಿಗುಡದಲ್ಲಿ ನೀರ್ ಬಿದ್ರೆ ತಿಪ್ಗೊಂಡಳ್ಳಿಗೆ ನೀರ್ ಬರ್ತಾ ಇತ್ತು, ಇವತ್ತು ಎಲ್ಲಿ ಬರುತ್ತೆ ನೀರು?
ಹೇಳಿ. ಎಲ್ಲ ಜಲಾನಯನ ಕೆರೆಗಳ ನುಂಗು ಪ್ರದೇಶಗಳು ನೀರ್ ಏನಿದೆ? ಕುಡಿಯೋದು, ಕೆರೆ ಮೇಡಮ್. ಹೂಳೆತ್ತಲ್ಲ, ಎಲ್ಲ ಮಾಡಲ್ಲ. ಜಲಾನಯನ ಪ್ರದೇಶ ಮಳೆ ಬಾ ಎಲ್ಲಿ ಬರುತ್ತೆ? ಅಂತರ್ಜಲದಲ್ಲಿ ನೀರು ಇರು ಅಂದ್ರೆ ಎಲ್ಲಿರುತ್ತೆ? ಎಷ್ಟೇ ಆಳ ತೋಡಿದ್ರು ಬೋರಲ್ಲಿ ನೀರ್ ಬರಲ್ಲ ಅವಾಗ. ಹೌದು, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಆನೆಕಲ್ನಿಂದ ಕೃಷ್ಣಮೂರ್ತಿ ಅಂತ ಕರೆ ಮಾಡಿದ್ದಾರೆ. ಕೃಷ್ಣಮೂರ್ತಿ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಮಾತಾಡಿ ಸರ್. ಮೇಡಮ್ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ 120 ನನ್ನ ತಿಳಿದ ಮಟ್ಟಿಗೆ 123 ಅಮೆಂಡ್ಮೆಂಟ್ ಆಗಿದೆ. ಇನ್ನ ಜಾಸ್ತಿನೇ ಆಗಿರ್ಬೋದು, 128 ಆಗಿರ್ಬೋದು. ಕಾನ್ಸ್ಟಿಟ್ಯೂಷನ್ ನ ತಿದ್ದುಪಡಿ ಮಾಡ್ಬೇಕು. ಕಾನ್ಸ್ಟಿಟ್ಯೂಷನ್ ನ ತಿದ್ದುಪಡಿ ಮಾಡಿ ನಾವಿನ್ನ ಹಳೆ ಕಾಲದಲ್ಲಿ ಇದ್ದೀವಿ ಅಂದ್ರೆ ಅದು ಮಹಾರಾಜರು ಕಟ್ಟಿರ್ತಕ್ಕಂಥ ಅಣೆಕಟ್ಟು. ನಾವು ಅಣೆಕಟ್ಟು ಕಟ್ಟಿ ನಾವು ಅವ್ರಿಗೆ ನೀರ್ ಬಿಡ್ಬೇಕಂದ್ರೆ ಇದ್ಯಾ ಮೇಡಮ್? ಮೆಟ್ಟೂರು ಡ್ಯಾಮ್ ಅಲ್ಲಿ ಇದೆಯಲ್ಲ ನೀರು, ಅವ್ರು ಬೇಕಾದ್ರೆ ಇನ್ನ ಒಂದ್ 2-3 ಕಟ್ಕೊಂಡ್ ಬಿಡು. ಅವ್ರು ಕಟ್ಕೊಂಡ್ಲಿ ಮೆಟ್ಟೂರು ಡ್ಯಾಮ್ ಅಂತ ಇನ್ನ ಒಂದ್ 2-3 ಕಟ್ಕೊಂಡ್ಲಿ. ಎಷ್ಟ್ ಬೇಕಾದ್ರೂ ಅವ್ರ ನಾಡಲ್ಲಿ ಅವ್ರು ಎಷ್ಟು ಬೇಕಾದ್ರೆ ಡ್ಯಾಮ್ಗಳು ಕಟ್ಕೊಂಡು ನೀರು ಸಂಗ್ರಹಣೆ ಮಾಡ್ಕೊಂಡ್ಲಿ. ನಮ್ಗೆ ಎಷ್ಟ್ ಬೇಕೋ ನಾವು ಇವಾಗ ಇದ್ಯಾವ್ದು ಮೇಕೆದಾಟು ಯೋಜನೆ ಬೇಕು ಅಂತ ಹೇಳಿ ನಾವು ಕಟ್ಕೊಂತೀವಿ. ಅದಕ್ಕೆ ಅವ್ರು ಯಾಕೆ ವಿರೋಧ ಮಾಡ್ಬೇಕು? ಕರೆಕ್ಟ್. ಮಳೆಯಾಶ್ರಿತ ನೀರನ್ನ ನಾವು ಸಂಗ್ರಹಣೆ ಮಾಡ್ಕೋಬೇಕು. ನನ್ನ ಜೋಬಲ್ಲಿ ಇದ್ರೆ ತಾನೇ ನಾನು ದುಡ್ಡಿಕ್ಕೆಂಬದು. ಎನಿವೆ ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. PNS ವಿಸ್ತಾರ ಜೊತೆ ಹಾವೇರಿಯಿಂದ ಒಂದ್ ಕರೆ ಇದೆ, ಮಾತಾಡ್ಸೋಣ. ದೊಡ್ಡಗೌಡ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ ಗೌಡ್ರೆ. ಅಲ್ರಿ, ಬರಗಾಲ, ಮಳೆ ಇಲ್ಲ, ಕಾವೇರಿ ತಿವೆ ತೋರಿಸ್ರಿ, ನಿಮ್ ತಿವೆ ನೋಡ್ತವಿ. ಬರಗಾಲ ಐತಿ, ಕಾವೇರಿ ಡ್ಯಾಮ್ನೇ ನೀರಿಲ್ಲ. ರೈತರು ನಮ್ಮ ಭಾಗದಂಗ ಮಳೆ ನೀರು ಬಿಡ್ರಿ ಮೇಡಮ್ ಅವ್ರ. ಶಿಗ್ಗಾವಿ ಕ್ಷೇತ್ರ, ಮಾಜಿ CM ಕ್ಷೇತ್ರ ಇದು. ನಮ್ ಭಾಗದಾಗ ನೀರಿಲ್ಲ, ಆ ನಮೂನಿ ಹೋರಾಡ್ತಾರೆ. ಈಗ ಹೋರಾಡಕತ್ತಿಲ್ರಿ ಅದು. ನಾವು ಅಂಬರೀಶ್ ಸರ್ ಇದ್ರು MP, ಅವಾಗಿದ್ದಾಗಿನ ಹೋರಾಡ್ತಾರ ಅವ್ರು. ದೇವೇಗೌಡ ಪ್ರಧಾನ ಮಂತ್ರಿ ಆದಾಗನ ಹೋರಾಡ್ತಾರ. ಏನ್ರಿ ಇದು? ಅವ್ರು ಮುಖ್ಯಮಂತ್ರಿ ಬಿಡಂಗಿಲ್ಲ ಅಂತ ಅವ್ರು ಹೇಳ್ತಾರ, ಇವ್ರು ನೋಡಿ ಹೋರಾಡ್ತಾರ. ಕನ್ನಡ ಸಂಘಟನೆಯರು, ಆಟ ನಾಗರಾಜರು ಎಲ್ಲರೂ. ಅದಕ್ಕೇನ್ ಪರಿಹಾರ ಇಲ್ಲನ್ರಿ ಮೇಡಮ್? ಆ ರೈತರಿಗೆ ಪರಿಹಾರ ಇಲ್ಲ. ಕರ್ನಾಟಕ ಪ್ರಧಾನ ಮಂತ್ರಿ ಆದ್ರೂ ಪರಿಹಾರ ಇಲ್ಲ. ಮತ್ತೆ ಯಾವಾಗ ಪರಿಹಾರ ಸಿಗತ್ರಿ ಕರ್ನಾಟಕ ರೈತರಿಗೆ? ಮೇಡಮ್ ಅವ್ರ ಸುಮ್ಮನೆ ಹೋರಾಡೋದ, ಹೊಡಿಸಿನದ ಬರೋದನ್ರಿ? ನಮ್ಮಂತ ಸಣ್ಣ ರೈತರು ಅಲ್ಲಿ ಹೋಗಿ ಸಿಕ್ಕಂದ್ರ ಪರಿಹಾರ ಯಾವಾಗ್ರಿ ಕರ್ನಾಟಕಕ್ಕೆ? ಬರೀ ತಮಿಳ್ನಾಡು ಅವ್ರ ನ್ಯಾಯ ತೆಗಿತಿ, ಇವ್ರು ಬಿಡೋದು. ಅಷ್ಟೇ TMC ನೀರ್ ಬಿಟ್ಟು ಇಷ್ಟು. ಅದೇ ಆ ಭಾಗದ ರೈತರು ಮಾತ್ರ ರೈತರ, ನಮ್ಮವ್ರ ರೈತರು ಏನ್ ಕಾಣಿಸ್ತಾ ಇಲ್ವಾ ಕಣ್ಣಿಗೆ ಅಂತ ಪ್ರಶ್ನೆ. ಕರೆಕ್ಟ್, ನೀವು ಮಾತಾಡಿದ್ದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸೊ ಇದೀಗ ಈ ಡಿಸ್ಟ್ರೆಸ್ ಫಾರ್ಮುಲಾ ಅಥವಾ ಸಂಕಷ್ಟ ಸೂತ್ರ ಇದನ್ನ ಯಾವಾಗ ಮಾಡ್ತಾರೆ? ಇದನ್ನ ಮಾಡಿದ್ರೆ ಏನು ಅನುಕೂಲ ಅಂತ ಹೇಳ್ತೀನಿ. ಸುಪ್ರೀಂ ಕೋರ್ಟಿಗೇನು ಈ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತೆಲ್ಲ ಮಾಡಿದೆಯಲ್ಲ, ಇವ್ರಗಳ ಹತ್ರ ಹೋಗಿ ಬರಗಾಲದಲ್ಲಿ ಹೆಂಗೆ ನೀರು ಬಿಡಬೇಕು, ಮಳೆ ಬಂದಾಗ ಏನು ಸಮಸ್ಯೆ ಇಲ್ಲದೆ ಎಷ್ಟು ನೀರು ಬಿಡ್ಬೋದು, ಇಂಥದನ್ನೆಲ್ಲ ಒಂದು ಲೆಕ್ಕಾಚಾರ ಹಾಕಬೇಕು. ಇವ್ರದ್ದು ಹಂಗಲ್ಲ, ಮಳೆ ಬರಲಿ ಬಿಡಲಿ ನೀವು ಇಷ್ಟು ನೀರು ಬಿಡಲೇಬೇಕು ಅಂದ್ಬಿಟ್ರೆ ರಾಜ್ಯದಲ್ಲಿರೋರು ರೈತರೇ ಅಲ್ವಾ? ಇವರು ರೈತರೇ, ಆಮೇಲೆ ಇಲ್ಲಿರೋ ಜನನೂ ನೀರು ಕುಡಿಬೇಕು. ಇದನ್ನು ಅವರಂತೂ ಅರ್ಥ ಮಾಡ್ಕೊಳ್ಳಲ್ಲ ಬಿಡಿ. ಅವ್ರದ್ದು ಯಾವಾಗಲೂ ಮೊಂಡು ಹಟ್ಟನೆ ತಮಿಳ್ನಾಡವ್ರದ್ದು. ಬಟ್ ಆ ಮೊಂಡು ಹಟ್ಟಕ್ಕೆ ಸಪೋರ್ಟ್ ಹೆಂಗೆ ಸಿಗುತ್ತೆ ಗೊತ್ತಾ? ರಾಜಕೀಯವಾಗಿ ನಮ್ಮಲ್ಲೇ ಸಿಗಲ್ಲ ರೀ. ಹಂಗೆ ಹೇಳಕ್ ಹೋದ್ರೆ ಅಲ್ಲಿ ರಾಷ್ಟ್ರೀಯ ಪಕ್ಷಗಳು ಅಂತಾನೆ ಇಲ್ಲ, ಎಲ್ಲವೂ ಕೂಡ ಲೋಕಲ್ ಪಾರ್ಟಿ, ಪ್ರಾದೇಶಿಕ ಪಕ್ಷಗಳ ಅಗತ್ಯತೆ ಯಾವಾಗ ಬರುತ್ತೆ ಅಂದ್ರೆ ಇಂಥ ಪರಿಸ್ಥಿತಿಲಿ ಬರುತ್ತೆ. ನಮ್ದು ವಿಚಾರವಾಗಿ ಧ್ವನಿ ಎತ್ತುತ್ತಾರೆ ಅಂತ. ಇಲ್ಲಾಂದ್ರೆ ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ ಹೈಕಮಾಂಡ್ ಮುಂದೆ ಹಿಂಗೆ ಕೈ ಕಟ್ಕೊಂಡು ತಲೆ ಬಗ್ಸ್ ನಿಂತ್ಕೋಬೇಕು. ನಾವಿಲ್ಲಿ ಅನುಭವಿಸ್ಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ 13ನೇ ತಾರೀಕು ಬಂದ್ ಅಂತ ಇದ್ದಾರೆ. ಮತ್ತೊಂದು ಕಡೆ ಅಷ್ಟರೊಳಗೆ ಏನಾದರೂ ಸಾರ್ಟ್ ಔಟ್ ಆಗುತ್ತಾ? ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರುತ್ತಾ? ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಅಲ್ಲಾದ್ರೂ ನಮ್ಮ ಪರವಾಗಿ ಈ ಸಲ ಸ್ವಲ್ಪ ಉಸಿರಾಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಕಾದ್ ನೋಡೋಣ ಅಂತ ಹೇಳ್ತಾ ನಾಳೆ ಸಿಗ್ತೀನಿ. ಮತ್ತೆ ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.